ವ್ಯಾಸರಾಜ ಗುರು ಸಾರ್ವಭೌಮರು ಅಪರೋಕ್ಷ ಜ್ಞಾನಿಗಳು, ಪರಮಾತ್ಮನನ್ನು ಒಲಿಸಿಕೊಂಡಂಥವರು ಪ್ರಹ್ಲಾದರಾಜರು ಅವರು ಮನಸ್ಸ ಅನ್ಕೊಳ್ತಾ ಇದ್ದಾರಷ್ಟೇ. ಸ್ವಾಮಿ ಮುಖ್ಯಪ್ರಾಣದೇವರೇ, ನಿಮ್ಮನ್ನು ಪ್ರತಿಷ್ಠಾಪನೆ ಮಾಡ್ತೇನೆ, ಹೋದಲ್ಲೆಲ್ಲ ನಿಮ್ಮನ್ನು ನಾನು ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಮನಸ್ಸ ಅಂದಿಕೊಂಡಿದ್ದಾರಷ್ಟೇ. ಅಷ್ಟಕ್ಕೆ ಭಗವಂತ ಪ್ರೀತನಾಗಿಬಿಟ್ಟು, ಅಷ್ಟಕ್ಕೆ ಮುಖ್ಯಪ್ರಾಣದೇವರು ಪ್ರೀತರಾಗಿಬಿಟ್ಟು ಅವರ ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾರೆ, ನೀನು ಮಾಡೋದಾದರೆ ಮೊದಲನೇ ಹನುಮನನ್ನು ಇಲ್ಲೇ ಮಾಡು. ಎಲ್ಲಿ ಮಾಡು? ಚಕ್ರತೀರ್ಥದಲ್ಲಿ ಮಾಡು ಅಂತಾರೆ. ನನ್ನ ಪ್ರತಿಷ್ಠಾಪನೆಯನ್ನು ಮೊತ್ತ ಮೊದಲಿಗೆ ಈ ಚಕ್ರತೀರ್ಥದಲ್ಲೇ ಮಾಡು ಅಂತ ಹೇಳ್ತಾನೆ. ಯಾಕೆ ಸ್ವಾಮಿ, ಏನು ಚಕ್ರತೀರ್ಥದಲ್ಲಿ ವಿಶೇಷ? ನಾನು ನಿನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೇನೆ, ಇಲ್ಲಿಂದನೇ ಆರಂಭ ಮಾಡು ಅಂತ ಹೇಳ್ತಿದ್ಯಾ, ಏನು ವಿಶೇಷ? ಇಲ್ಲೇನಂಥ ವೈಭವ ಇದೆ? ಕಾಡು ರೀ, ಬೆಂಗಾಡು, ಪ್ರವಾಹ, ಅಂಥ ಸ್ಥಳದಲ್ಲಿ ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡು ಅಂತ ಕೇಳ್ತಿಲ್ಲ ಈ ಬಂಡೆ ಮೇಲೆ, ಏನು ವಿಶೇಷ? ವ್ಯಾಸರಾಜ ಗುರು ಸಾರ್ವಭೌಮರ ಪ್ರಶ್ನೆಗೆ ಮುಖ್ಯಪ್ರಾಣದೇವರು ಉತ್ತರ ಕೊಡ್ತಾರೆ. ಹನುಮಂತ ದೇವರು, ಇಲ್ಲ, ಇಲ್ಲಿ ಯಾಕೆ ಈ ಕ್ಷೇತ್ರವನ್ನು ನಾನು ನಿನಗೆ ಸೂಚನೆ ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ರಾಮಚಂದ್ರ ದೇವರು ಕೂತಿದ್ದಂಥ ಸ್ಥಳ ಅಲ್ಲ. ರಾಮಚಂದ್ರ ದೇವರು ಬಹಿರಂಗವಾಗಿ ಹನುಮಂತ ಅವತಾರದಲ್ಲಿ ರಾಮಚಂದ್ರ ದೇವರು ಬಹಿರಂಗವಾಗಿ ಹನುಮಂತ ದೇವರಿಗೆ ದರ್ಶನ ಕೊಟ್ಟ ಸ್ಥಳ ಚಕ್ರತೀರ್ಥ. ಅಂದು ಯಾವ ಸ್ಥಳ? ಈಗ ಯಂತ್ರೋದ್ಧಾರಕ ಪ್ರಾಣದೇವರನ್ನು ನಾವು ಹೋಗಿ ಹಂಪೆಯಲ್ಲಿ ನೋಡ್ತೀವಲ್ಲ, ಆ ಹಂಪೆ ಕ್ಷೇತ್ರದಲ್ಲಿರ್ತಕ್ಕಂತಹ ಚಕ್ರತೀರ್ಥ ಸ್ಥಳ ಇದೆಯಲ್ಲ, ಅದು ಬಂಡೆ ಇದೆಯಲ್ಲ, ಯಾವ ಬಂಡೆ ಮೇಲೆ ಯಂತ್ರೋದ್ಧಾರಕ ಪ್ರಾಣದೇವರನ್ನು ನಾವು ನೋಡ್ತಾ ಇದ್ದೀವಲ್ಲ, ಅದು ಯಾವುದು? ಅದು ಯಾವ ಕ್ಷೇತ್ರ? ಅದು ಯಾವ ಜಾಗ ಅಂತಂದರೆ, ಅಲ್ಲೇನೆ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಮೊತ್ತ ಮೊದಲನೇ ಭೇಟಿ ಮಾಡಿದ್ದು. ಭಗವಂತ ಬಹಿರಂಗವಾಗಿ ಮೊತ್ತ ಮೊದಲಿಗೆ ಹನುಮಂತ ದೇವರಿಗೆ ದರ್ಶನ ಕೊಟ್ಟ ಸ್ಥಳ ಅದು. ಇಂಥ ಸ್ಥಳದಲ್ಲಿ ಅದು ರಾಮಚಂದ್ರ ದೇವರು ತಾವು ಕುಳಿತ ಜಾಗ ಅದು. ಹೇಗೆ ಮಂತ್ರಾಲಯ ಪ್ರಭುಗಳು ತಮ್ಮ ವೃಂದಾವನವನ್ನು ನಿರ್ಮಾಣ ಮಾಡಿಸಿಕೋಬೇಕಾದ್ರೆ ರಾಮಚಂದ್ರ ದೇವರು ಕೂತ ಬಂಡೆ ಕಲ್ಲಿನಿಂದಲೇ ನನ್ನ ವೃಂದಾವನ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರಲ್ಲ, ನೋಡ್ರಿ, ಇಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರಾಗಿ ಅವತಾರ ಮಾಡಿದ್ದಾಗಲೂ ಇಂಥದ್ದೊಂದು ಘಟನೆ ಇದೆ. ಯಾವುದು? ಯಾವ ರಾಮಚಂದ್ರ ದೇವರು ಯಾವ ಬಂಡೆ ಮೇಲೆ ಕೂತಿದ್ರು, ಹನುಮಂತ ದೇವರಿಗೆ ವಿಶೇಷವಾಗಿ ದರ್ಶನವನ್ನು ಕೊಟ್ಟಿದ್ದರು. ಬಹಿರಂಗ ದರ್ಶನ ಪ್ರಪ್ರಥಮವಾಗಿ ಹನುಮಂತ ದೇವರಿಗೆ ದೊರಕಿತು. ಅದರ ಸ್ಮಾರಕ, ಅದರ ನೆನಪಿಗೋಸ್ಕರವಾಗಿ ಮುಖ್ಯಪ್ರಾಣದೇವರ ಅವತಾರಿಗಳಾಗಿರತಕ್ಕಂಥ ಹನುಮಂತ ದೇವರೇ ವ್ಯಾಸರಾಜರ ಸ್ವಪ್ನದಲ್ಲಿ ಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಇದು ವ್ಯಾಸರಾಜರ ಸಂಕಲ್ಪಕ್ಕೆ ಆಗಲೇ ದೊರಕಿದ ವರ. ವ್ಯಾಸರಾಜರ ಸಂಕಲ್ಪ ಮಾಡಿದ್ದಕ್ಕೆ ಆಗಲೇ ಹನುಮಂತ ದೇವರು ವರ ಕೊಟ್ಬಿಟ್ಟಿದ್ದಾರೆ. ಹೀಗೆ ರಾಮಚಂದ್ರ ದೇವರು ಕುಳಿತ ಬಂಡೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು, ಹನುಮಂತ ದೇವರನ್ನು ಚಿತ್ರಣ ಮಾಡಬೇಕು ಅಂತ ಒಂದು ಅಂಗಾರವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಹನುಮಂತ ದೇವರ ಆಕಾರವನ್ನು ಬಿಡಿಸಿದರು. ಅದು ಪೂರ್ಣ ಆಯಿತಪ್ಪ, ಚಿತ್ರ ಪೂರ್ಣ ಆಯಿತು, ಹನುಮಂತ ದೇವರ ಚಿತ್ರ ಪೂರ್ಣ ಆಯಿತು ಅಂತ ಅಂದುಕೊಂಡು ಅಂಗಾರವನ್ನು ಕೆಳಗಿಟ್ಟರು. ಅಲ್ಲಿ ಮೂಡಿಬಿಟ್ಟ ಅವ. ಹಾಗೆಯೇ ಪ್ರಾಣದೇವರು ಹನುಮಂತ ದೇವರಲ್ಲಿ ಮೂಡಿಬಿಟ್ಟರು. ಮೂಡಿ ಹಾರಿ ಹೋಗ್ಬಿಟ್ರು. ಮೂಡಿದರು, ಹಾರಿ ಹೋಗ್ಬಿಟ್ರು. ಆಶ್ಚರ್ಯ ಆಯಿತು. ಇದ್ಯಾಕೆ ಹೀಗೆ ಮಾಡ್ತಾ ಇದ್ಯಪ್ಪ? ಯಾಕೋ ಸರಿ ಹೋಗಿಲ್ವೇನೋ? ಯಾಕೆ? ದೊಡ್ಡವರ ಅಂತರಂಗವನ್ನು ಅರಿತುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಎಂತೆಂಥ ಅಪರೋಕ್ಷ ಜ್ಞಾನಿಗಳಿಗೂ ಭಗವಂತ ಮತ್ತು ಮುಖ್ಯಪ್ರಾಣದೇವರು ಅವರ ಅಂತರಂಗವನ್ನು ಅರಿಲಿಕ್ಕೆ ಸಾಧ್ಯವಾ? ಭಗವಂತ ಕಾರುಣ್ಯ ತೋರಿಸಬೇಕು, ಮುಖ್ಯಪ್ರಾಣದೇವರು ಕಾರುಣ್ಯ ತೋರಿಸಬೇಕು, ಅವರ ಅಂತರಂಗ ನಮಗೆ ಅರ್ಥ ಆಗಬೇಕಷ್ಟೆ. ಹಾಗಾಗಿ ಯಾಕೆ ಹರಿ ಹೋದ? ನೋಡೋಣ, ಮತ್ತೊಮ್ಮೆ ನೋಡೋಣ ಅಂಥೇಳಿ ಮತ್ತೆ ಅಂಗಾರ ತೆಗೆದುಕೊಂಡು ಮತ್ತೊಮ್ಮೆ ಆಕೃತಿಯನ್ನು ಬಿಡಿಸ್ತಾ ಇದ್ದಾರೆ. ಆ ಆಕಾರವನ್ನು ಸುಂದರವಾಗಿ ಬಿಡಿಸಿದ್ದಾರೆ. ಮೂಡಿತು, ಮೂಡಿತು, ಇಟ್ಟರು ಕೆಳಗೆ ಅಂಗಾರ. ಮತ್ತೆ ಹನುಮಾಲಿ ಪ್ರಕಟನಾದ, ಹಾರಿ ಹೋದ. ಒಂದಾವರ್ತಿ, ಎರಡಾವರ್ತಿ, ಬರಿತಾ ಇದ್ದಾರೆ. ಹನುಮ ಬರ್ತಾ ಇದ್ದಾನೆ. ಹನುಮ ಬರ್ತಿಲ್ಲ ಅಂತಿಲ್ಲ. ಮುಖ್ಯಪ್ರಾಣದೇವರು ಹನುಮಂತ ದೇವರಲ್ಲಿ ಬಂದು ಪ್ರತ್ಯಕ್ಷರಾಗ್ತಾ ಇದ್ದಾರೆ, ಮೂರ್ತಿಮತ್ತಾಗಿ ನಿಲ್ತಾ ಇದ್ದಾರೆ. ಆದರೆ ಹಾರಿ ಹೋಗ್ತಾ ಇದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಇದೇನು ಆಶ್ಚರ್ಯ? ಹೀಗ್ಯಾಕೆ ಹನುಮ ಓಡಿ ಹೋಗ್ತಾ ಇದ್ದಾನೆ? ಬಂದವನು ಯಾಕೆ ಓಡಿ ಹೋಗ್ತಾ ಇದ್ದಾನೆ? ನೋಡಿದ್ರೆ ಎಷ್ಟಾವರ್ತಿ? 12 ಆವರ್ತಿ ಆಯಿತು ನೋಡ್ರಿ. 12 ಸಲ ಬರೆದಿದ್ದಾರೆ. ಅದೇ ಒಂದು ತಪಸ್ಸು. ಮುಖ್ಯಪ್ರಾಣದೇವರ ಚಿತ್ರವನ್ನು 12 ಆವರ್ತಿ ಬರೆಯೋದೇ ಒಂದು ದೊಡ್ಡ ತಪಸ್ಸರಿ. ನಮ್ಮ ಜೀವನದಲ್ಲಿ ಒಂದ್ಸತಿ ಬರೀಕಾಗಲ್ಲ. ಅಂಥದ್ದವರು ಅವತ್ತೇ ಒಂದೇ ದಿನದಲ್ಲಿ 12 ಆವರ್ತಿ ಮಾಡ್ತಾ ಇದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು.
12 ಆವರ್ತಿ ಆಯಿತು. ಯಾಕೋ ಇವನು ನಿಲ್ತಾ ಇಲ್ಲ, ಇವನು ಹಾರಿ ಹೋಗ್ತಾ ಇದ್ದಾನೆ, ಏನು ಸೂಚನೆಯನ್ನು ಕೊಡ್ತಾ ಇಲ್ವಲ್ಲ ಮುಖ್ಯಪ್ರಾಣದೇವರು ಅಂತ ಆಲೋಚನೆಯನ್ನು ಮಾಡುತ್ತಾ ಈ ಬಾರಿ ಮಾಡ್ತೇನೆ ಅಂಥೇಳಿ ಯೋಗಾಸನಾರೂಢನಾದ ಹನುಮನ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ. ಹೌದಲ್ಲ, ಈಗ ನಾವು ನೋಡ್ತಕ್ಕಂಥ ಚಿತ್ರ ಹಾಗೆ ಇರೋದು. ಯೋಗಾಸನಾರೂಢನಾಗಿದ್ದಾನೆ ಹನುಮಂತ ದೇವರು. ಯೋಗಾಸನಾರೂಢರಾಗಿರ್ತಕ್ಕಂಥ ಹನುಮನ ಆಕಾರವನ್ನು ಅಂಗಾರದಿಂದ ಬಿಡಿಸ್ತಾ ಇದ್ದಾರೆ. ಬಿಡಿಸಿದರು ಈಗ ಓಡಲಿಕ್ಕೆ ಬಿಡೋದಿಲ್ಲ ನಾನು ನಿನ್ನನ್ನು, ಇನ್ನು ಈಗ ನಾನು ನಿನ್ನನ್ನು ಓಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಯೋಗಾಸನ ಅಂದಮೇಲೆ ಏನು ಕೂತ್ಕೊಳ್ಳಿಕ್ಕೆ ಬೇಕು ಹನುಮ. ಹಾಗೆ ಮಾಡಿಬಿಟ್ರು ವ್ಯಾಸರಾಜಗಿರಿ ಸಾರ್ವಭೌಮರು. ಅವರನ್ನು ಕುಡಿಸ್ತಾ ಇದ್ದಾರೆ, ಭದ್ರವಾಗಿ ಕುಡಿಸ್ತಾ ಹನುಮಂತ ದೇವರ ಚಿತ್ರವನ್ನು ಬಿಡಿಸಿದ್ದಾರೆ ಎದುರುಗಡೆಗೆ. ಅಲ್ಲಿ ಅದನ್ನು ಬಿಡಿಸಿ ಬಂಧವನ್ನು ಹಾಕ್ತಾ ಇದ್ದಾರೆ, ಯಂತ್ರದಿಂದ ಬಂಧಿಸ್ತಾ ಇದ್ದಾರೆ. ಒಂದು ಯಂತ್ರ ರಚನೆ ಮಾಡ್ತಾ ಇದ್ದಾರೆ. ಆಚಾರ್ಯರು ತಂತ್ರಸಾರ ಎಂಬತಕ್ಕಂಥ ಗ್ರಂಥದಲ್ಲಿ ಯಂತ್ರಗಳ ಬಗ್ಗೆ ಮಾತಾಡಿದ್ದಾರೆ. ಅಂತಹ ಒಂದು ಸುಂದರವಾದ ಯಂತ್ರವನ್ನು ರಚನೆ ಮಾಡ್ತಾ ಇದ್ದಾರೆ. ಯಂತ್ರ ರಚನೆ ಮಾಡಿದರು. ಅಲ್ಲಿ ಕೂತ ಹನುಮಂತ ಭದ್ರವಾದ. ಆದರೆ ವ್ಯಾಸರಾಜರ ಚಿಂತನೆ ನೋಡ್ರಿ, ಹಾರಿ ಹೋದ ಹನುಮನ ರೂಪವನ್ನು ಬಿಡೋಲ್ಲ ಅಂದರು. ಇದೇ ಹೇಳೋದು ಭಕ್ತರಿಗೂ ಭಗವಂತನಿಗೂ ಶಿಷ್ಯರಿಗೂ ಗುರುವಿಗೂ ಇರುವ ಸಂಬಂಧ ಇದೇನೆ. ನಾನು ಬಿಟ್ಟುಕೊಡಲ್ಲ ಅಂದರು. 12 ರೂಪ ಸಾಮಾನ್ಯನ ಹನುಮಂತ ದೇವರು 12 ಆವರ್ತಿ ಕಾಣಿಸಿಕೊಂಡಿರೋದು. ಒಂದು ಸತಿ ಬರೆಯಕ್ಕೆ ಹೋಗಿ 12 ಸತಿ ಮುಖ್ಯಪ್ರಾಣದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡವರು ವ್ಯಾಸರಾಜಗಿರಿ ಸಾರ್ವಭೌಮರು. ಇದು ದೊಡ್ಡ ಸ್ಥಿತಿಯಲ್ಲಿರೋದು. ಹೌದಾ? ಸುಮ್ಮನೆ ಒಂದೇ ಆವರ್ತಿ ಬರೆದ್ವಿ ಇಟ್ವಿ ಇಲ್ಲ, ಹನುಮ ಸಿಗ್ತಾ ಇಲ್ಲ. 12 ಆವರ್ತಿ 12 ರೂಪಗಳು ಹನುಮನದು ಹಾರಿ ಹೋಯಿತು, ನಾನು ಬಿಡಲ್ಲ ಅಂದರು. 12 ರೂಪನೂ ಬೇಕು ಅಂದರು ನನಗೆ. ಇದು ಹಠ. ಮಕ್ಕಳು ಹೀಗೆ ಹಠ ಮಾಡೋದು. ಯಾವುದು ನಿನಗೆ ಬೇಡ ಅಂತ ಕಿತ್ಕೊಂಡು ಪಕ್ಕಕ್ಕೆ ಬಿಸಾಕಿರ್ತೀವಿ, ಹೊಸದನ್ನು ಕೊಡ್ತೀವಿ, ಹೊಸದೂ ತಗೋತಾರೆ, ಅದೂ ಬೇಕು ಅಂತಾರೆ ಮಕ್ಕಳು. ಇದು ಮಕ್ಕಳ ಸರಿಯೇ, ಇದು ಮಕ್ಕಳ ಗುಣ. ಹೌದಾ? ನಾವು 4 ಪದಾರ್ಥ ತಂದಿರ್ತೀವಿ, ಈ 3 ನಿಂಗೆ ಬೇಡಪ್ಪ, ಆ 3 ನಿಂಗೆ ಸಂಬಂಧ ಇಲ್ಲ, ಇದು ಮಾತ್ರ ತಗೋ ಅಂತಂದರೆ ಇಸ್ಕೊಂಡ್ಬಿಡ್ತಾರೆ ಮಕ್ಕಳು. ಅದು ಕೊಟ್ಟುಬಿಡು ಅಂತ ತೊಗೊಂಡ್ಬಿಡ್ತಾರೆ. ಆದರೆ ಆ ಉಳಿದಿದ್ದು 3 ಅದೂ ಬೇಕು ಅಂತ ಹಠ ಮಾಡ್ತಾರೆ. ಹೀಗೆ ವ್ಯಾಸರಾಜರು ಮುಖ್ಯಪ್ರಾಣದೇವರಲ್ಲಿ ಹಠ ಮಾಡ್ತಾ ಇದ್ದಾರೆ. ಸ್ವಾಮಿ ನನಗೆ ಬೇಕು, ನನಗೆ ಆ 12 ರೂಪಗಳನ್ನು ಹಿಂದಿರುಗಿಸಿ ಕೊಡು. ಹೌದಲ್ಲ? ನನ್ನ ಸಲುವಾಗಿ ತಾನೇ ಬಂದಿದ್ದು ನೀನು ಆದೇಶ ಕೊಟ್ಟ ಮೇಲೆ ತಾನೇ ನಾನು ಬರೆದದ್ದು, ನನ್ನ ಸಲುವಾಗಿ ತಾನೇ ಬಂದದ್ದು. ಯಾಕೆ ಹಾರಿ ಹೋದಿ? ನೋಡಿ, ಒಂದು ಹನುಮನನ್ನು ಉಳಿಸಿಕೊಳ್ಳಿಕ್ಕೆ ಇನ್ನು 12 ಹನುಮನನ್ನು ಎಳ್ಕೊಂಬಂದಿರೋರು. ಅಂದರೆ ಯಂತ್ರೋದ್ಧಾರಕ ಆ ಹನುಮನ ಗುಡಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಒಟ್ಟು 13 ಹನುಮನ ಚಿತ್ರಗಳನ್ನು ನೋಡ್ತೇವೆ ನಾವು. ಸುತ್ತ ಆ ಚಕ್ರಬಂಧನವನ್ನು ಮಾಡಿ ಅದರೊಳಗೆ ಷಟ್ಕೋಣಗಳನ್ನು ಬೆರೆಸಿ ಅಲ್ಲಿ 12 ಹನುಮಂತನ ನಾಮಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಹನುಮಾನಂಜನ ಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಟಃ ಫಲ್ಗುಣಸಖಃ ಪಿಂಗಾಕ್ಷಃ ಅಮಿತ ವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾ ಸಂದೇಶಹಾರಕಃ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಸ್ಯ ದರ್ಪಃ ಮಾರುತಿ. ಈ ರೀತಿಯಲ್ಲಿ 12 ರೂಪಗಳನ್ನು ಆ ಹನುಮಂತ ದೇವರಿಗೆ ನಾಮಗಳನ್ನು ಉಚ್ಚಾರಣೆ ಮಾಡುತ್ತಾ ಹನುಮಂತ ದೇವರನ್ನು ಕೂಡಿಸಿ ಆ ಯಂತ್ರ ಬಂಧನದಲ್ಲಿ ಸಿಲುಕಿಸಿ ಕೂತ್ಕೋ ಅಂತಂದರು. ಪ್ರತಿಷ್ಠಾಪನೆಯನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಅಭಿಷೇಕ, ಮಧು ಅಭಿಷೇಕ ಇತ್ಯಾದಿಗಳನ್ನು ಮಾಡುತ್ತಾ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಆಗ ರಚನೆ ಮಾಡಿದಂಥ ಸ್ತೋತ್ರವೇ ಯಂತ್ರೋದ್ಧಾರಕ ಪ್ರಾಣದೇವ ಸ್ತೋತ್ರ. ಆ ಸಂದರ್ಭದಲ್ಲಿ ರಚಿತವಾಗಿರತಕ್ಕಂತಹ ಸುಂದರವಾದ ಸ್ತೋತ್ರವೇ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ ಅಂತ ಆಗೋದು. ಆ ಭಗವಂತನನ್ನು ಕೊಂಡಾಡ್ತಾ, ಮುಖ್ಯಪ್ರಾಣದೇವರನ್ನು ಕೊಂಡಾಡ್ತಾ 12-13 ರೂಪಗಳಿಂದ ಅಲ್ಲಿ ಸ್ಥಿತನಾಗಿರ್ತಕ್ಕಂತಹ ಆ ಹನುಮಂತ ದೇವರನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ. ಏನು ಕಾರುಣ್ಯ ನಿನ್ನದು ಅಂದರು. ವ್ಯಾಸರಾಜ ಗುರುಸಾರ್ವಭೌಮರು ಆ ಹನುಮಂತ ದೇವರ ಕಾರುಣ್ಯವನ್ನು ಕೊಂಡಾಡ್ತಾ ಇದ್ದಾರೆ. ಎಂಥ ದಿವ್ಯ ಕ್ಷೇತ್ರ! ರಾಮಚಂದ್ರ ದೇವರ ಸ್ಪರ್ಶವಿರತಕ್ಕಂತಹ ಬಂಡೆಕಲ್ಲು. ಅಲ್ಲಿ ರಾಮಚಂದ್ರ ದೇವರು ಬಹಿರಂಗವಾಗಿ ಹನುಮಂತ ದೇವರಿಗೆ ದರ್ಶನ ಕೊಟ್ಟಂಥ ಸ್ಥಳ, ಅಂತಹ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಚಕ್ರತೀರ್ಥ ಹಂಪೆ ಕ್ಷೇತ್ರ. ಅಲ್ಲಿಯೇ ಹನುಮಂತ ದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡುತ್ತಾ ಅಲ್ಲಿಂದ ಆರಂಭ ಆಯಿತು ವ್ಯಾಸರಾಜ ಗುರುಸಾರ್ವಭೌಮರ 732 ಹನುಮಂತ ದೇವರ ಪ್ರತಿಷ್ಠಾಪನಾ ಕಾರ್ಯ. ಅದು ಮುಂದೆ 732 ಆಗಿರ್ಬೋದು, ಇವತ್ತು ಒಂದೇ ದಿನವೇ 12 ಆಗೋಯ್ತಲ್ಲ, ಅದೇ ಹೇಳ್ರಿ. ಅವತ್ತೇ ಹನುಮಂತ ದೇವರು ಮುಂದೆ ಮಾಡತಕ್ಕಂಥ ದೊಡ್ಡ ಕಾರ್ಯ. ಹನುಮಂತ ದೇವರು ಎಷ್ಟು ಅನುಗ್ರಹವನ್ನು ಮಾಡಿಬಿಟ್ರು ವ್ಯಾಸರಾಜ ಗುರು ಸಾರ್ವಭೌಮರು ಮಾಡಿರ್ತಕ್ಕಂಥ ಸ್ತೋತ್ರಕ್ಕೆ, ಅವರು ರಚನೆ ಮಾಡಿರ್ತಕ್ಕಂತಹ ಸುಂದರವಾದ ಮೂರ್ತಿಗೆ ಎಷ್ಟು ಅನುಗ್ರಹ ಮಾಡಿಬಿಟ್ರು. ಒಂದೇ ದಿನದಲ್ಲೇ 12 ರೂಪಗಳನ್ನು ತೋರಿಸ್ತಾ ಹೋಗು ನಿನಗೆ ಪೂರ್ಣಾನುಗ್ರಹವನ್ನು ಮಾಡಿದ್ದೇನೆ ಅಂತ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಪೂರ್ಣಾನುಗ್ರಹವನ್ನು ಮಾಡಿದ್ದಾರೆ. ಅನಂತ ಮಡಿ ಮಾಡಿಕೊಡುವರು ಭಗವಂತನೂ ಹಾಗೆ
ಮುಖ್ಯಪ್ರಾಣದೇವರು ಹಾಗೆ ಕೊಟ್ಟಿದ್ದಾರೆ ವ್ಯಾಸರಾಜರಿಗೆ. ಆ ಪೂರ್ಣ ಅನುಗ್ರಹವನ್ನು ಮಾಡಿ ತಾನು ಅಲ್ಲಿ ಸ್ಥಿತನಾಗಿ ಅದ್ಯಾಪಿ ನಮ್ಮೆಲ್ಲರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥ ನಿತ್ಯ ಸನ್ನಿಹಿತ ಕ್ಷೇತ್ರವಾಗಿ ಕೊಂಡಾಡಲ್ಪಡ್ತಾ ಇದೆ. ಅಂತಹ ಯಂತ್ರೋದ್ಧಾರಕ ಪ್ರಾಣಸ್ತೋತ್ರ ಹೀಗೆ ಅಲ್ಲಿ ಉತ್ಪನ್ನವಾಯಿತು. ಯಂತ್ರೋದ್ಧಾರಕ ಸ್ತೋತ್ರವನ್ನು ಸಜ್ಜನರಿಗೆ ಅಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ರಚನೆ ಮಾಡಿ ಕೊಡ್ತಾ ಇದ್ದಾರೆ. ಯಂತ್ರೋದ್ಧಾರಕ ಅಂತ ಯಾಕೆ ಹೆಸರು? ಸ್ತೋತ್ರಕ್ಕೆ ಆಮೇಲೆ ಹೋಗೋಣಂತೆ. ಸ್ತೋತ್ರದ ವೈಶಿಷ್ಟ್ಯ ಅಲ್ಲಿ ಮುಖ್ಯಪ್ರಾಣದೇವರ ಮಹಿಮಾದಿಗಳ ಚಿಂತನ ಆಮೇಲೆ ಮಾಡೋಣಂತೆ. ಮೊದಲು ಹೆಸರು ಯಾಕದು? ಮೊದಲು ಆಲೋಚನೆ ಮಾಡಬೇಕಾದ ಅಂಶ ಇದೆ. ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ಯಾಕದು? ಯಂತ್ರೋದ್ಧಾರಕ ಅಂತ ಯಾಕೆ ಕರೆದರು? ಓ, ಯಂತ್ರದಲ್ಲಿ ಬಂಧನ ಮಾಡಿದ್ದಾರೆ ಯಂತ್ರೋದ್ಧಾರಕ. ಹೌದು. ಯಂತ್ರ ಅಂದರೆ ಏನು? ಯಂತ್ರ ಅಂತಂದರೆ ಯಾವುದು ನಿಯಮನ ಮಾಡ್ತದೋ ಅದು ಯಂತ್ರ. ಹೌದಾ? ಯಂತ್ರ ಅಂತ ಯಾವುದಕ್ಕಂತಾರೆ? ನಿಯಂತ್ರಿಸುವುದು ಯಾವುದು? ನಿಯಂತ್ರಣವೇ ಯಂತ್ರ. ನೀ ಅನ್ನೋದು ಉಪಸರ್ಗ ಅಷ್ಟೇ. ಅಲ್ಲಿ ಯಂತ್ರ ಅಂದ್ರೇನು? ನಿಯಂತ್ರಿಸುವುದು. ಯಾವುದು ನಮ್ಮನ್ನು ನಿಯಂತ್ರಣ ಮಾಡ್ತದೋ ಅದು ಯಂತ್ರ ಅಂತ ಕರೆಸಿಕೊಳ್ತದೆ. ಒಂದು ಗೌತಮಿ ಸೂತ್ರ ಅಂತ ಒಂದು ಸೂತ್ರ ಇದೆ. ಆ ಗೌತಮಿ ತಂತ್ರ ಎಂಬತಕ್ಕಂಥ ಒಂದು ಗ್ರಂಥ. ಆ ಗೌತಮಿ ತಂತ್ರ ಎಂಬತಕ್ಕಂಥ ಗ್ರಂಥದಲ್ಲಿ ಯಂತ್ರ ಅಂದರೆ ಏನು ಅಂತ ವಿವರಣೆ ಮಾಡ್ತಾರೆ. ಕಾಮಕ್ರೋಧಾದಿ ದೋಷೋತ್ಥ ಸರ್ವದುಃಖ ನಿಯಂತ್ರಣಾತ್ ಯಂತ್ರಮಿತ್ಯಾಹುರೇತಸ್ಮಿನ್ ದೇವಾಹ ಪ್ರೀಣಾತಿ ಪೂಜಿತಃ. ಈ ಮಾತನ್ನು ಗೌತಮಿ ತಂತ್ರ ಎಂಬತಕ್ಕಂಥ ಗ್ರಂಥ ಹೇಳುತ್ತದೆ. ಯಂತ್ರ ಅಂದರೆ ಏನು? ಕಾಮಕ್ರೋಧಾದಿ ದೋಷೋತ್ಥ ಸರ್ವದುಃಖ ನಿಯಂತ್ರಣಾತ್ ಯಂತ್ರಮಿತ್ಯಾಹು ಅಂತ ಹೇಳಿದ್ದಾರೆ. ಯಾವುದನ್ನು ಯಂತ್ರ ಅಂತ ಕರೀತಾರೆ? ಇವತ್ತೆಲ್ಲ ಹೋಗಿ ಯಂತ್ರ ಕಟ್ಟಿಸ್ಕೊಂಡು ಬರ್ತಾರಲ್ಲ, ಹೌದಲ್ಲೋ? ಅದೇನು ಮಂತ್ರ ಹಾಕ್ತಾರೆ, ಯಂತ್ರ ಕಟ್ತಾರೆ, ತಾಯ್ತಾ ಕಟ್ತಾರೆ. ತಾಯ್ತಾ ಇವತ್ತಿನ ಶಬ್ದದಲ್ಲಿ ತಾಯ್ತಾ, ಯಂತ್ರ ಹೋಗಿ ಈಗ ತಾಯ್ತಾ ಆಗಿದೆ. ಏನದು ತಾಯ್ತಾ ಅಂದರೆ ಏನು? ತಾಯ್ತಕ್ಕೆ ಯಂತ್ರ ಅಂತ ಕರೀತಾರೆ. ಆಚಾರ್ಯರು ಕೊಡುತ್ತಂಥ ಸಾರದಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ. ಇದೆ, ಆ ಪದ್ಧತಿ ಇದೆ. ಯಂತ್ರ ಕಟ್ಟಿಸಿಕೊಳ್ಳುವ ಪದ್ಧತಿ ಇದೆ, ಯಂತ್ರ ನಿರ್ಮಾಣದ ಪದ್ಧತಿ ಇದೆ. ಅದು ಹೇಗೆ ನಿರ್ಮಾಣ ಮಾಡಬೇಕು ಎಂಬತಕ್ಕಂತಹ ವಿಚಾರವೂ ಶಾಸ್ತ್ರದಲ್ಲಿ ಇದೆ. ವಿಶೇಷವಾಗಿ ಚರ್ಚಿತವಾಗಿದೆ ಆ ವಿಚಾರ. ಆಚಾರ್ಯರಿಂದಲೂ ಅದು ಪರಿಗಣನೆ ಆಗಿದೆ.